ನಮಸ್ತೆ ಕರ್ನಾಟಕ. ಆರೋಹಿ ಅವನಿಂದ ಬಿಡಿಸ್ಕೊಂಡು ದೂರ ನಿಂತಳು. ಅರ್ಜುನ್ ಅಳುತ್ತಾ ಹಾಗೆ ಕುಸಿದು ಕುಳಿತಿದ್ದ. ಅಷ್ಟರಲ್ಲಿ ಕೃಷ್ಣ, ಶ್ವೇತಾ ಕೂಡ ಅಲ್ಲಿಗೆ ಬಂದಿದ್ರು. ಶ್ವೇತಾ, ಅಣ್ಣ ನನ್ನ ಕ್ಷಮಿಸ್ಬಿಡು. ಅದಕ್ಕೆ ಯಾವ ತಪ್ಪು ಮಾಡಿಲ್ಲ. ಅವತ್ತು ನಾನು ಕೂಡ ಅದಕ್ಕೆ ರಾಹುಲ್ನ ದೂರ ತಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದದ್ದು, ಅವನಿಂದ ಬಿಡಿಸ್ಕೊಂಡು ಹೊರಗೆ ಬರೋದಕ್ಕೆ ಪಡ್ತಿದ್ದ ಸಂಕಟ ಎಲ್ಲವನ್ನ ನೋಡಿದೆ. ಆದರೆ ನಾನು ಏನನ್ನು ಹೇಳೋ ಪರಿಸ್ಥಿತಿ ಇರಲಿಲ್ಲ. ಎಲ್ಲರೂ ನನ್ನನ್ನು ತಪ್ಪು ತಿಳ್ಕೊತಾರೋ ಅಂತ ಮೌನವಾಗಿಬಿಟ್ಟೆ. ನನ್ನ ಕ್ಷಮಿಸ್ಬಿಡು ಅಣ್ಣ. ಆಗ ಅರ್ಜುನ್ ಶ್ವೇತಾಳ ಬಳಿ ಬಂದು, ಚಿನ್ನಮ್ಮ ಏನು ಹೇಳಿದೆ? ನಿನಗೆ ಸತ್ಯ ಗೊತ್ತಿದ್ರೂ ನನ್ನಿಂದ ಮುಚ್ಚಿಟ್ಟ. ಇದರಿಂದ ಎಂಥ ದೊಡ್ಡ ಅನಾಹುತ ಆಯಿತು ಅಂತ ನಿನಗೆ ಗೊತ್ತಲ್ವಾ? ನಾನು ನಿನ್ನನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಅದು ನಿನಗೆ ಗೊತ್ತು. ಅದು ಹೇಗೆ ನಾವು ನಿನ್ನನ್ನು ತಪ್ಪು ತಿಳ್ಕೊತೀವಿ ಅಂತ ಅಂದ್ಕೊಂಡೆ? ನೀನು ನಿನ್ನ ಸ್ವಾರ್ಥಕ್ಕೆ ನಿನ್ನ ಅತ್ತಿಗೆ ಜೀವನವನ್ನು ಹಾಳು ಮಾಡ್ತೀಯಾ? ನಾನು ನಂಬೋದಕ್ಕಾಗ್ತಾ ಇಲ್ಲ ಶ್ವೇತಾ ಅಂದಾಗ, ಶ್ವೇತಾ ಅವನ ಕಾಲಿಗೆ ಬಿದ್ದು, ನನ್ನ ಕ್ಷಮಿಸ್ಬಿಡು ಅಣ್ಣಯ್ಯ, ದಯಮಾಡಿ ಕ್ಷಮಿಸು. ಅವತ್ತು ನನ್ನ ಬುದ್ಧಿಗೆ ಯಾವ ಮಂಕು ಬೆಳೆದಿತ್ತೋ ನನಗೆ ಗೊತ್ತಿಲ್ಲ. ತಪ್ಪು ಮಾಡಿಬಿಟ್ಟೆ. ಸತ್ಯ ಹೇಳಬೇಕಿತ್ತು ನಾನು. ಬಿಡು ನನ್ನ ಕಾಲಿನ ಶ್ವೇತಾ. ಅವತ್ತು ನೀನೊಬ್ಬಳೇ ಸತ್ಯ ಹೇಳಿದರೆ ಸಾಕಿತ್ತು. ಇಷ್ಟು ದಿನ ನನ್ನ ಹೆಂಡತಿ ಮಗುವಿನಿಂದ ದೂರ ಇರೋದು ತಪ್ಪಿತ್ತು. ತಪ್ಪು ಮಾಡಿಬಿಟ್ಟೆ ಚಿನ್ನಮ್ಮ ಅಂತ ಹೇಳಿ ಅವನು ಅಳುತ್ತಾ ನಿಂತುಬಿಟ್ಟ. ಶ್ವೇತಾ ಆರೋಹಿ ಬಳಿ ಹೋಗಿ, ಅದಕ್ಕೆ ಪ್ಲೀಸ್ ಕ್ಷಮಿಸ್ಬಿಡಿ. ದಯಮಾಡಿ ಅಣ್ಣನ ಜೊತೆ ಮತ್ತೆ ಊರಿಗೆ ಬನ್ನಿ. ನೀವಿಲ್ಲದೆ ಆ ಮನೆ ಸ್ಮಶಾನ ಆಗೋಗಿದೆ. ನೀವು ಮತ್ತೆ ಆ ಮನೆಗೆ ಬರಬೇಕು. ಅದಕ್ಕೆ ಪ್ಲೀಸ್ ಇಲ್ಲ ಅನ್ಬೇಡಿ. ನೀವಿಲ್ಲದೆ ಅಲ್ಲಿ ಅಜ್ಜಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ. ಮೊಮ್ಮಗಳನ್ನು ನೋಡಬೇಕು ಅಂತ ಒಂದೇ ಸಮ ಹಠ ಮಾಡ್ತಿದ್ದಾರೆ. ಪ್ಲೀಸ್, ನನಗೆ ಗೊತ್ತು ನಿಮಗೆ ಅವರೆಂದರೆ ಎಷ್ಟು ಇಷ್ಟ ಅಂತ. ಅವರಿಗೋಸ್ಕರ ಆದರೂ ಬನ್ನಿ. ಇನ್ನು ನಮ್ಮಮ್ಮ ನಿಮ್ಮ ಮೇಲೆ ಜೀವನೇ ಇಟ್ಕೊಂಡಿದ್ದಾರೆ. ಪ್ರತಿ ಕ್ಷಣ ನಿಮಗೋಸ್ಕರ ಕಾಯ್ತಿದ್ದಾರೆ. ನೀವು ಮನೆ ಬಿಟ್ಟು ಬಂದಾಗಿನಿಂದ ಅವರು ನಮ್ಮ ಯಾರ ಜೊತೆನೂ ಸರಿಯಾಗಿ ಮಾತಾಡ್ತಿಲ್ಲ. ಯಾವಾಗಲೂ ಒಂಟಿಯಾಗಿ ಬೇಜಾರಲ್ಲಿ ಕೂತಿರ್ತಾರೆ. ಮಾನಸಿಕವಾಗಿ ಕುಗ್ಗೋಗಿದ್ದಾರೆ. ಪ್ಲೀಸ್ ಸಾಕು. ಇಷ್ಟು ದಿನ ನೀವೆಲ್ಲ ನೋವು ಅನುಭವಿಸಿದ್ದು. ಇನ್ನು ಮೇಲಾದರೂ ಎಲ್ಲರೂ ಒಟ್ಟಿಗಿರೋಣ. ಒಂದು ಸಾರಿ ಕ್ಷಮಿಸ್ಬಿಡಿ ಪ್ಲೀಸ್ ಅಂತ ಅವಳು ಕೂಡ ಬೇಡ್ಕೊಂಡ್ಳು. ಕೃಷ್ಣ ಕೂಡ ಕೈ ಮುಗಿದು, ತಂಗೆವ್ವ, ನನ್ನ ಹೆಂಡತಿ ಮಾಡಿದ್ದು ತಪ್ಪು. ಸತ್ಯ ಗೊತ್ತಿದ್ರು ಹೇಳಿದೆ, ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾಳೆ. ಆದರೆ ಈಗ ಅದನ್ನು ಬದಲಾಯಿಸೋಕ್ಕಾಗಲ್ಲ. ಒಂದೇ ಒಂದು ಸಾರಿ ನಮ್ಮೆಲ್ರಿಗೋಸ್ಕರ ಆ ಮನೆಗೆ ಬಂದುಬಿಡು. ಮತ್ಯಾವತ್ತೂ ಈ ರೀತಿ ಆಗಲ್ಲ. ಒಂದು ವೇಳೆ ಆದರೆ ನಾವ್ಯಾರೂ ನಿನ್ನ ತಡೆಯಲ್ಲ ಅಂತ ಕಣ್ಣೀರು ಹಾಕಿದಾಗ ಅವಳು ಅವನ ಬಳಿ ಹೋಗಿ, ಅಣ್ಣಯ್ಯ ನೀವು ಕೈ ಮುಗಿಬೇಡಿ. ನಿಮಗೆ ಗೊತ್ತಲ್ವ ನಾನು ಎಷ್ಟು ನೋವು ಅನುಭವಿಸಿದ್ದೀನಿ ಅಂತ. ಪ್ರತಿ ಕ್ಷಣ ಒಂದು ಇಡೀ ಪ್ರೀತಿಗೋಸ್ಕರ ಕಾಯ್ತಿದ್ದೆ. ಆದರೆ ನಿನ್ನ ಗೆಳೆಯ ಯಾವುದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಯಾವಾಗಲೂ ನನ್ನ ತಪ್ಪಾಗಿ ಅರ್ಥ ಮಾಡ್ಕೋತಿದ್ರು. ತಂಗಿ ಮೇಲೆ ಪ್ರೀತಿ ಇರಬೇಕು, ಅದು ನಾನು ಒಪ್ಕೋತೀನಿ. ಆದರೆ ಕುರುಡು ಪ್ರೀತಿ ಇರಬಾರ್ದು ಅಣ್ಣ. ತಂಗಿ ಬಿಟ್ಟು ಬೇರೆ ಎಲ್ಲರೂ ಕೆಟ್ಟವರು ಅನ್ನೋ ಬುದ್ಧಿ ನಿಮ್ಮ ಗೆಳೆಯನಿಗಿದೆ. ಮತ್ತೊಮ್ಮೆ ಆ ಮನೆಗೆ ಬಂದು ಸ್ವಲ್ಪ ಮಟ್ಟಿಗೆ ಉಸಿರಾಡ್ತಿರೋ ನಾನು ಅಲ್ಲಿಗೆ ಬಂದರೆ ಇವರ ಮಾತಿನಿಂದಲೇ ನಾನು ಸಾಯುವಾಗುತ್ತೆ. ಹಾಗಾಗಿ ನೀವೆಲ್ಲ ಹೊರಟೋಗಿ. ಅಜ್ಜಿ ಮತ್ತು ಅತ್ತೆಗೋಸ್ಕರ ಖಂಡಿತ ನಾನು ಆ ಮನೆಗೆ ಒಂದು ಸಾರಿ ಬರ್ತೀನಿ. ಆದರೆ ನಾನು ನನ್ನ ಮಗಳು ಶಾಶ್ವತವಾಗಿ ಅಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ನಮಗೆ ಬೆಲೆ ಇಲ್ಲದಿರೋ ಜಾಗದಲ್ಲಿ ಖಂಡಿತ ಇರೋದಿಲ್ಲ. ಅರ್ಜುನ್ ಮಧ್ಯ ಬಂದು, ಪ್ಲೀಸ್ ಆರೋಹಿ, ಆ ರೀತಿ ಅನ್ಬೇಡವೆ. ನಿನಗೆ ಆ ಮನೆಯಲ್ಲಿ ಬೆಲೆ ಇಲ್ಲ ಅಂತ ಯಾರು ಹೇಳಿದ್ದು? ಒಂದು ಸಾರಿ ಕ್ಷಮಿಸು. ಮತ್ಯಾವತ್ತೂ ಈ ರೀತಿ ತಪ್ಪು ಮಾಡಲ್ಲ. ಒಂದು ವೇಳೆ ನಿನಗೆ ನನ್ನಿಂದ ಮತ್ತೆ ನೋವಾದರೆ ನಾನೇ ದೂರ ಹೊರಟೋಗ್ತೀನಿ. ನನಗೆ ನಂಬಿಕೆ ಇದೆ. ಇನ್ನು ಮೇಲೆ ನನ್ನ ಹೆಂಡತಿ ಮಗಳ ಜೊತೆ ನಾನು ನೆಮ್ಮದಿಯಾಗಿ ಜೀವನ ಮಾಡ್ತೀನಿ ಅಂತ. ಇನ್ಮೇಲೆ ನಾನು ಯಾವ ಕುರುಡು ಪ್ರೀತಿಯಲ್ಲೂ ಇರೋದಿಲ್ಲ. ಅತಿಯಾದರೆ ಅಮೃತವು ವಿಷವೇ ಅನ್ನೋದು ನನಗೆ ಇವತ್ತು ಗೊತ್ತಾಯಿತು. ಇದೆಲ್ಲವನ್ನ ಕೇಳ್ತಿದ್ದ ಪಾರ್ವತಿ ಅಳುತ್ತಾ ಒಂದು ಮೂಲೆಯಲ್ಲಿ ನಿಂತಿದ್ಲು. ಇದನ್ನು ಗಮನಿಸಿದ ಆರೋಹಿ ಅವಳ ಬಳಿ ಹೋಗಿ, ಯಾಕೆ ಮಗಳೇ, ನಾನು ನಿನಗೆ ಅಮ್ಮನಾಗಿರೋದಕ್ಕೆ ಲಾಯಕ್ಕಿಲ್ವಾ? ಬೇಜಾರಾಗ್ತಿದ್ಯಾ ಕಂದ? ನಾನು ನಿನ್ನ ಹೆತ್ತ ತಾಯಿನೇ ಇರ್ಬೋದು, ಆದರೆ ನಿನ್ನ ಸಾಕಿದ್ದು ನನ್ನಕ್ಕ. ಕೃಷ್ಣನ ಅಮ್ಮ ಯಾರು ಅಂತ ಹೇಳಿದರೆ ಮೊದಲು ಎಲ್ಲರೂ ಹೇಳೋದೇ ಯಶೋದೆ ಅಂತ. ದೇವಕಿ ಎಂದು ಯಾರೂ ಹೇಳಲ್ಲ ಕಂದ. ನಿನಗೆ ಯಾವತ್ತಿದ್ರೂ ಅಮ್ಮ ಸ್ವಾತಿನೇ. ನಾನು ನೆಪ ಮಾತ್ರ ಕಂದ ಅಂದಾಗ ಸ್ವಾತಿ ಮಧ್ಯೆ ಬಂದು, ಇಲ್ಲ ಕೊಂಬೆ ಸಾಕು. ಇಷ್ಟು ದಿನ ಇವಳು ನೋವು ಅನುಭವಿಸಿದ್ದು. ಪ್ರತಿದಿನ
ತಾಯ್ತನದ ಸುಖವನ್ನು ಅನುಭವಿಸೋದಕ್ಕೆ ಆಗ್ತಾ ಇಲ್ವಲ್ಲ ಅಂತೂ ನೀನು ಮಲಗದ ಮೇಲೆ ನಿನ್ನ ಬಳಿ ಬಂದು ಕಣ್ಣೀರಾಗ್ತಾಳೆ. ನಾನೆಷ್ಟೇ ಹೇಳಿದರೂ ಸತ್ಯವನ್ನು ಹೇಳ್ತಿರಲಿಲ್ಲ, ಆದರೆ ಈಗ ತಾನಾಗೆ ಎಲ್ಲ ಸತ್ಯ ಹೊರಗೆ ಬಂದಿದೆ. ಹಾಗಾಗಿ ಇನ್ಮೇಲೆ ನೀನು ಆರೋಹಿಯನ್ನೇ ತಾಯಿ ಅಂತ ಒಪ್ಕೋಬೇಕು, ಅದೇ ಸತ್ಯ ಅಂತ ನಿಂತ್ಕೊಂಡ್ಳು. ಇವೆಲ್ಲರ ಮಾತು ಕೇಳಿದ ಪಾರ್ವತಿ, ಎಲ್ಲರೂ ಸ್ವಲ್ಪ ಸುಮ್ಮನಿರಿ, ನನಗೆ ಒಬ್ಬಳು ತಾಯಿಯಲ್ಲ ಇಬ್ಬರು ಇದ್ದಾರೆ. ಇನ್ಮೇಲೆ ನಾನು ಇಬ್ಬರನ್ನು ಅಮ್ಮ ಅಂತ ಕರಿತೀನಿ. ನನ್ನ ನಿಜವಾದ ಅಮ್ಮ ಸಿಕ್ಕಿದ್ರು ಅಂತ ಇಷ್ಟು ದಿನ ನೋಡಿಕೊಂಡ ನಿಮ್ಮನ್ನು ಅದು ಹೇಗೆ ಅಮ್ಮ ಅಂತ ಕರೀದೇ ಇರೋದಾಗುತ್ತೆ. ಇಬ್ಬರು ಕೂಡ ನನಗೆ ಇದುವರೆಗೂ ತಾಯಿ ಪ್ರೀತಿನ ಕೊಟ್ಟಿದ್ದೀರಾ, ಇನ್ನು ಮುಂದೆ ಕೂಡ ಹೀಗೆ ಇರುತ್ತೆ. ನನಗೆ ಇಬ್ಬರು ಅಮ್ಮಂದಿರು ಮತ್ತು ಹಾಗೆ ಇಬ್ಬರು ಅಪ್ಪಂದಿರು ಅಂತ ಅವರ ನಾಲ್ವರನ್ನು ಒಟ್ಟುಗೂಡಿಸಿ ಅಪ್ಕೋತಾಳೆ. ನಂತರ ಆರೋಹಿ ಅವರೆಲ್ಲರ ಜೊತೆ ಮತ್ತೆ ತನ್ನ ಗಂಡನ ಮನೆಗೆ ಬರ್ತಾಳೆ. ಇವರನ್ನು ನೋಡಿದ ಲಕ್ಷ್ಮಿ ಸಂತೋಷದಲ್ಲಿ ಸೊಸೆ ಮುದ್ದು ಬಂದಿಯಾ ಅಂತ ಅಪ್ಕೊಂಡು ಮುದ್ದಾಡಿ ನಂತರ ತನ್ನ ಮೊಮ್ಮಗಳನ್ನು ಪ್ರೀತಿಯಿಂದ ಅಪ್ಕೋತಾಳೆ. ಆರೋಹಿ ಅಜ್ಜಿ ಇದು ಎಂದು ಕಣ್ಣಲ್ಲೇ ಸನ್ನೆ ಮಾಡ್ತಾಳೆ. ಆಗ ಪಾರ್ವತಿ ಕೂಡ ಸಂತೋಷದಲ್ಲಿ ಹೇಗಿದ್ದೀರಾ ಅಜ್ಜಿ ಅಂತ ಹೇಳಿ ಅವರನ್ನು ಅಪ್ಪಿ ಕೆನ್ನಿಗೆ ಮುದ್ದು ಕೊಡ್ತಾಳೆ. ಲಕ್ಷ್ಮಿ ಅತಿ ಸಂತೋಷದಿಂದ ಪದ್ಮಾಳನ್ನು ಕೂಗಿ ಕರೆದು ಒಟ್ಟಿಗೆ ಇಬ್ಬರು ಆರತಿ ಮಾಡ್ತಾರೆ. ಆರೋಹಿ ಮತ್ತು ಪಾರ್ವತಿ ಅಜ್ಜಿ ಬಳಿ ಹೋಗಿ ಮಾತಾಡ್ತಾ ಸಮಾಧಾನ ಮಾಡ್ತಾರೆ. ಅಜ್ಜಿಯಂತೂ ಅಳೋದಕ್ಕೆ ಶುರು ಮಾಡ್ತಾರೆ. ಸೊಸೆ ಮುದ್ದು, ನನ್ನ ಕೊನೆ ಆಸೆ ನನ್ನ ಮೊಮ್ಮಗಳ ಮದುವೆ ನೋಡಬೇಕು, ಅದನ್ನು ದಯಮಾಡಿ ನೆರವೇರಿಸ್ಕೊಡು. ಸರಿ ಅಜ್ಜಿ ಮಾಡೋಣ, ಆದರೆ ಇನ್ನೂ ಗಂಡು ಹುಡುಕ್ಬೇಕಲ್ವಾ, ಸ್ವಲ್ಪ ಸಮಯ ಕೊಡಿ ಅಂದಾಗ ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕಾಗಿ ಊರೆಲ್ಲ ಹಲ್ದಂಗೆ ನಾವ್ಯಾಕೆ ಯಾರ್ಯಾರಿಗೂ ಕೊಟ್ಟು ಮದುವೆ ಮಾಡಬೇಕು? ನಮ್ಮ ಶಿವು ಶ್ವೇತಾಳ ಮೊದಲನೇ ಮಗ ಬಂಗಾರ ಕಣೆ, ಅವನಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ಕಂದ ಅಂದಾಗ ಅವಳು ಶಿವನ ಮುಖವನ್ನು ನೋಡ್ತಾಳೆ. ಅವನು ತಲೆ ತಗ್ಸಿ ನಿಂತಿರ್ತಾನೆ. ಅವನ ಬಳಿ ಹೋಗಿ, ಯಾಕಂದ ಈ ರೀತಿ ನಿಂತಿದ್ಯಾ? ನಿಮ್ಮ ಎದುರಿಗೆ ನಿಂತ್ಕೊಳ್ಳೋ ಯೋಗ್ಯತೆ ನನಗಿಲ್ಲ ಅತ್ತೆ. ನನ್ನಮ್ಮ ಮಾಡಿದ ಒಂದೇ ಒಂದು ತಪ್ಪು ನಿಮ್ಮನ್ನು ಇಷ್ಟು ದಿನ ಈ ಮನೆಯಿಂದ ದೂರ ಇಡೋ ಹಾಗೆ ಆಯಿತು. ಯಾವ ಮುಖ ಇಟ್ಕೊಂಡು ನಿಮ್ಮನ್ನು ಮಾತಾಡಿಸ್ಲಿ, ಕ್ಷಮೆ ಕೇಳೋದಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅಂದಾಗ ಆರೋಹಿ ಅವನನ್ನು ಅಪ್ಕೊಂಡು, ಇಲ್ಲ ಕಂದ, ನೀನು ತುಂಬ ಒಳ್ಳೆಯವನು, ನನಗೆ ಗೊತ್ತು. ನಿನ್ನ ಮಾವ ನನ್ನ ಜೊತೆ ಕಟುವಾಗಿ ನಡ್ಕೊಂಡಿರ್ಬೋದು, ಆದರೆ ನಿನ್ನ ಅವರು ಬೆಳೆಸಿದ್ದಾರೆ ಅಂದರೆ ನನಗೆ ಪೂರ್ತಿ ನಂಬಿಕೆ ಇದೆ, ನೀನು ಖಂಡಿತ ಒಬ್ಬ ಒಳ್ಳೆ ಮನುಷ್ಯನಾಗಿರ್ತೀಯ ಅಂತ. ಆ ಮಾತನ್ನು ಕೇಳಿ ಅರ್ಜುನ್ ತಲೆ ತಗ್ಗಿಸ್ತಾ, ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿರೋ ನನ್ನ ಹೆಂಡತಿಗೆ ಮೋಸ ಮಾಡಿಬಿಟ್ನಲ್ಲ ಅಂತ ಸೀದಾ ರೂಮಿಗೆ ಹೋಗ್ತಾನೆ. ಅವನ ಮನಸ್ಸಿಗೆ ತುಂಬ ನೋವಾಗಿರುತ್ತೆ. ಆರೋಹಿ ಶಿವನನ್ನು ನೋಡಿ, ನೀನು ನನ್ನ ಮಗಳನ್ನು ಮದುವೆ ಆಗ್ತೀಯಾ ಕಂದ ಅಂದಾಗ ಅವನು ಮರು ಮಾತಾಡದೆ ಹ್ಞೂ ಎಂದು ತಲೆ ಆಡಿಸ್ತಾನೆ. ಅವನು ಎಂದೋ ನಿರ್ಧಾರ ಮಾಡಿದ್ದ, ತನ್ನ ಮಾವನ ಮಗಳನ್ನು ನಾನು ಹುಡುಕಬೇಕು, ಅವಳನ್ನೇ ನಾನು ಮದುವೆ ಆಗಬೇಕು ಅಂತ ತುಂಬ ಆಸೆಯನ್ನು ಇಟ್ಕೊಂಡಿದ್ದ. ಈಗ ಅದು ನೆರವೇರಿತ್ತು. ಹಾಗಾಗಿ ಸಂತೋಷದಿಂದಲೇ ಒಪ್ಕೊಂಡ. ಆಗ ಪಾರ್ವತಿ ಅಲ್ಲಿಗೆ ಬಂದು, ಅಮ್ಮ ಏನು ಬರೀ ಹುಡುಗನ್ನ ಕೇಳಿಬಿಟ್ರೆ ಸಾಕಾ, ಹುಡುಗಿ ಒಪ್ಕೊಳ್ಳೋದು ಬೇಡವಾ ಅಂದಾಗ, ನನ್ನ ಮಗಳನ್ನು ಕೇಳಬೇಕಾ, ಅಮ್ಮ ಹೇಳಿದರೆ ಒಪ್ಕೊಳ್ಳಲ್ವಾ ಅಂದಾಗ ನನ್ನ ಮುದ್ದು ಅಮ್ಮ ಯಾವಾಗಲೂ ನನಗೆ ಒಳ್ಳೆಯದನ್ನೇ ಬಯಸೋದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಖಂಡಿತ ನಾನು ಈ ಮದುವೆ ಆಗ್ತೀನಿ ಅಂದಾಗ, ಸರ್ ನೀವು ನನ್ನ ಬಟ್ಟೆ ಬಗ್ಗೆ ಕಮೆಂಟ್ ಮಾಡೋ ಆಗಿಲ್ಲ, ಇನ್ಮೇಲೆ ನನ್ನ ಮೇಲೆ ಕೋಪ ಮಾಡಿಕೊಂಡು ರೇಗೋ ಆಗಿಲ್ಲ ಅಂದಾಗ ಎಲ್ಲರೂ ಅವಳ ಮುಖವನ್ನೇ ನೋಡಿದ್ರು. ನಿನಗೆ ಮೊದಲೇ ಶಿವು ಪರಿಚಯ ಇದೆಯಾ ಅಂದಾಗ ಅವರಿಬ್ಬರು ಮುಖಾಮುಖ ನೋಡ್ಕೊಂಡು ಆಗ್ತಿದ್ರು. ಪಾರ್ವತಿ ಇರೋ ಎಲ್ಲ ಕಥೆನ ಹೇಳಿದ್ಲು. ದೇವರು ನಿಮ್ಮಿಬ್ಬರನ್ನ ಒಂದು ಮಾಡಬೇಕು ಅಂತಾನೆ ಈ ರೀತಿ ಮಾಡಿರೋದು ಕಂದ, ಎಲ್ಲ ದೇವರಿಚ್ಛೆ, ಹಾಗೆ ಆಗಲಿ ಅಂದಾಗ ಶ್ವೇತಾ ಮತ್ತು ಕೃಷ್ಣ ಇವಳಿಗೆ ಕೈ ಮುಗಿದು ನಮ್ಮನ್ನು ಕ್ಷಮಿಸು, ಪಾರ್ವತಿನ ನಮ್ಮ ಸೊಸೆ ಮಾಡ್ತಾ ಇರೋದಕ್ಕೆ ತುಂಬ ಧನ್ಯವಾದ ತಂಗ್ಯವ್ವ ಅಂತ ಕೃಷ್ಣ ಕೈ ಮುಗ್ದ. ಅಣ್ಣ, ನೀವು ಈ ರೀತಿಯೆಲ್ಲ ಪದೇ ಪದೇ ನನ್ನ ಮುಂದೆ ಬೇಡ್ಕೋಬೇಡಿ, ನನಗೆ ಗೊತ್ತು ನೀವು ನನ್ನ ಮಗಳನ್ನು ನಿಮ್ಮ ಸ್ವಂತ ಮಗಳ ರೀತಿ ಪ್ರೀತಿಯಾಗಿ ನೋಡ್ಕೋತೀರಾ ಅಂತ. ಆ ನಂಬಿಕೆ ಖಂಡಿತ ನನಗಿದೆ, ಬನ್ನಿ ಈಗ ಎಲ್ಲ ಅಂತ ಹೇಳಿ ಎಲ್ಲರೂ ಮಾತಾಡ್ತಾ ಕೂತರು. ಅರ್ಜುನ್ ಎಷ್ಟು ಸಮಯ ಆದರೂ ಹೊರಗೆ ಬರಲಿಲ್ಲ. ರೂಮ್ನಲ್ಲಿ ಒಬ್ಬನೇ ಕೂತಿದ್ದ. ಎಲ್ಲಿ ನಾನು ಹೋದರೆ ಮತ್ತೆ ಆರೋಹಿಗೆ ನೋವಾಗುತ್ತೋ, ನಾನಿದ್ರೆ ಅವಳಿಗೆ ಇಷ್ಟ ಆಗಲ್ವೇನೋ ಅಂತ ಹೇಳಿ ಅವಳಿಂದ ದೂರನೇ ಇದ್ದ.
ಇದನ್ನು ಗಮನಿಸಿದ ಲಕ್ಷ್ಮಿ ಮತ್ತು ಪದ್ಮ ಆರೋಹಿ ಬಳಿ ಹೋಗಿ, ಕಂದ, ಇದೊಂದು ಬಾರಿ ಅರ್ಜುನ ಕ್ಷಮಿಸ್ಬಿಡು. ನೀನೆಷ್ಟು ಅರ್ಜುನ ಪ್ರೀತಿಸ್ತೀಯೋ ಅಷ್ಟೇ ಪ್ರೀತಿ ಅವನು ಕೂಡ ನಿನ್ನ ಮೇಲೆ ಇಟ್ಟಿದ್ದಾನೆ. ನೀನಿಲ್ಲದೆ ಇದ್ದಾಗ ಪ್ರತಿದಿನ ಅತ್ತಿದ್ದಾನೆ ಕಂದ. ಆದರೆ ನಾವು ಯಾರ ಮುಂದೇನೂ ತೋರಿಸ್ಕೊಳ್ತಿರ್ಲಿಲ್ಲ. ಅವನು ನೀನು ಮರ್ತಿದ್ದೇ ಆಗಿದ್ದರೆ ಇಷ್ಟೊತ್ತಿಗೆ ಇನ್ನೊಂದು ಮದುವೆ ಆಗಿರಬೇಕಿತ್ತಲ್ವ. ಮದುವೆಯಾದ 2 ವರ್ಷಕ್ಕೆ ದೂರ ಆದ್ರಿ. ಆದರೆ ಅವನು ನಿನ್ನನ್ನು ಬಿಟ್ಟು ಬೇರೆ ಯಾವ ಹೆಣ್ಣಿಗೂ ತನ್ನ ಮನಸ್ಸಲ್ಲಿ ಜಾಗ ಇಲ್ಲ ಅಂತ ಇನ್ನೊಂದು ಮದುವೆಯನ್ನು ಆಗಲಿಲ್ಲ. ಅದರಲ್ಲೇ ನೀನು ಅರ್ಥ ಮಾಡ್ಕೋಬೇಕು. ಅವನು ಕೂಡ ನಿನ್ನಷ್ಟೇ ಪ್ರೀತಿಸ್ತಾನೆ. ಆಗ ಆರೋಹಿಗೂ ಅದು ನಿಜ ಅನ್ನಿಸ್ತು. ಅವರಿಗೆ ನಾನು ಬೇಡವಾಗಿದ್ದರೆ ಇನ್ನೊಂದು ಮದುವೆ ಆಗಬೇಕಿತ್ತು. ಅವರು ಕೂಡ ನನ್ನ ಪ್ರೀತಿ ಮಾಡ್ತಾರೆ. ಹಾಗಾಗಿ ಇಷ್ಟು ದಿನ ಸುಮ್ಮನಿದ್ದಾರೆ. ಒಂದೇ ಒಂದು ಅವಕಾಶ ಕೊಡೋಣ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡ್ಳು. ಸರಿ ಅತ್ತೆಮ್ಮ, ನಾನು ಅವರ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಅವರ ರೂಮಿಗೆ ಬಂದಳು. ಅರ್ಜುನ್ ಅಳ್ತಾ ತಲೆ ಮೇಲೆ ಕೈ ಇಟ್ಕೊಂಡು ಮಲಗಿದ್ದ. ಇವಳು ನಿಧಾನವಾಗಿ ಅವನ ಬಳಿ ಹೋಗಿ, ಹೇ ರೌಡಿ, ನಿನ್ನ ಹೆಂಡತಿ ಬಂದು ನಿನಗೋಸ್ಕರ ಕಾಯ್ತಿದ್ದಾಳೆ. ನೀನು ನೋಡಿದರೆ ಈ ರೀತಿ ಬಿತ್ಕೊಂಡಿದ್ಯಾ, ಎದ್ದೇಳೋ ಮೇಲೆ ಅಂದಾಗ ಅರ್ಜುನ್ ಶಾಕಲ್ಲಿ ಎತ್ಕೊಳ್ತಾನೆ. ಚಿನ್ನಮ್ಮ, ನೀನನ್ನು ಆ ರೀತಿ ಮಾತಾಡಿಸಿದ್ದು, ಮತ್ತೊಮ್ಮೆ ಆ ರೀತಿ ಮಾತಾಡ್ಸೆ ಪ್ಲೀಸ್ ಅಂದಾಗ, ಏ ಪೊರ್ಕಿ, ನಾನೇ ಆ ರೀತಿ ಮಾತಾಡಿದ್ದು. ನಿನ್ನ ತಲೆಯಲ್ಲಿ ಬರೀ ಜೇಡಿ ಮಣ್ಣಿರೋದು ಅಂತ ನನಗೆ ಯಾವಾಗಲೂ ಗೊತ್ತಾಯಿತು. ಈಗ ನಿನ್ನ ಕ್ಷಮಿಸ್ದೆ ಇನ್ನು ಎಷ್ಟು ದಿನ ಅಂತ ನಾವಿಬ್ಬರು ಇದೇ ನೋವಲ್ಲಿರೋದು. ಕಡೆಯದಾಗಿ ಒಂದು ಅವಕಾಶ ಕೊಟ್ಟೇ ಬಿಡ್ತೀನಿ, ನೋಡೋಣ. ಆದರೆ ಇದೇ ಕೊನೆಯದಾಗಿರುತ್ತೆ. ಮತ್ತೊಮ್ಮೆ ಈ ರೀತಿ ಆದರೆ ನಾನು ಉಸಿರು ಖಂಡಿತ ಈ ಭೂಮಿ ಮೇಲೆ ಇರೋದಿಲ್ಲ ಅಂದಾಗ ಅರ್ಜುನ್ ಅವಳನ್ನು ಅಪ್ಕೊಂಡು, ಇಲ್ಲ ಬಂಗಾರಿ, ಇನ್ಯಾವತ್ತೂ ಆ ತಪ್ಪು ಮಾಡಲ್ಲ. ನೀನು ನನ್ನ ಜೀವ ಕಣೆ. ನಿನ್ನಿಂದ ದೂರ ಇರೋದಕ್ಕೆ ಆಗಲ್ಲ. ಇನ್ಮೇಲೆ ನಿನ್ನ ರಾಣಿ ಥರ ನೋಡ್ಕೋತೀನಿ ಅಂತ ಹೇಳಿ ಅವಳ ಹಣೆಗೆ ಚುಂಬಿಸಿದ. ಅವಳು ಕೂಡ ನಗ್ತಾ ಅವನ ಹಣೆಗೆ ಚುಂಬಿಸಿ ಅವನ ಕೈ ಹಿಡ್ಕೊಂಡು ಹೊರಗೆ ಬಂದಳು. ಎಲ್ಲರೂ ಇಬ್ಬರನ್ನ ನೋಡ್ತಾ ಜೋರಾಗಿ ಕಿರ್ಚಿದ್ರು. ಅಂತೂ ನಮ್ಮ ಜೋಡಿ ಒಂದಾಯಿತು ಅಂತ ಎಲ್ಲರೂ ಪುರೋಹಿತರನ್ನು ಕರೆಸಿ ಒಂದು ಒಳ್ಳೆಯ ದಿನವನ್ನು ನೋಡಿ ಪಾರ್ವತಿ ಮತ್ತು ಶಿವನ ಮದುವೆಯನ್ನು ನಿಶ್ಚಯ ಮಾಡಿದ್ರು. ಮನೆಯಲ್ಲಿ ಮದುವೆಯ ಸಂಭ್ರಮ ಕುಣಿದಾಡ್ತಿತ್ತು. ಅರ್ಜುನ್, ಆರೋಹಿ, ಸ್ವಾತಿ ಮತ್ತು ಆಕಾಶ್ ಹುಡುಗಿಯ ಅಪ್ಪ ಅಮ್ಮನಾಗಿ ಎಲ್ಲ ಶಾಸ್ತ್ರವನ್ನು ಮುಗಿಸಿದ್ರು. ತನ್ನ ತಂಗಿ ಮಗನಿಗೆ ತನ್ನ ಮಗಳನ್ನು ದಾರಿ ಎರೆದುಕೊಟ್ಟಿದ್ದ. ತುಂಬಿದ ಕುಟುಂಬ ಸಂತೋಷವಾಗಿ ಜೀವನವನ್ನು ನಡೆಸಿದ್ರು. ಮತ್ತೆಂದು ಆ ಮನೆಯಲ್ಲಿ ಮನಸ್ತಾಪಗಳು ಬರಲಿಲ್ಲ. ಎಲ್ಲರೂ ಹೊಂದಿಕೊಂಡು ತಮ್ಮ ಮಕ್ಕಳ ಮೊಮ್ಮಕ್ಕಳ ಜೊತೆ ಖುಷಿಯಾಗಿ ತಮ್ಮ ಜೀವನವನ್ನು ಕಳೆದರು. ಇಲ್ಲಿಗೆ ಈ ಕತೆ ಮುಕ್ತಾಯ. ಧನ್ಯವಾದ. ಮತ್ತೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.